ಹಲೋ, ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಅಲಸಂದೆ ಕಾಳನ್ನು ಉಪಯೋಗಿಸ್ಕೊಂಡು ನಾವು ವಡೆನ ಮಾಡೋಣ. ಮಾಮೂಲಿ ಕಡಲೆಬೇಳೆನಲ್ಲಿ ವಡೆ ಮಾಡ್ತಿದ್ವಿ. ಈ ದಿನ ನಾವು ಈ ಅಲಸಂದೆ ಕಾಳನ್ನು ಉಪಯೋಗಿಸಿ ವಡೆ ಮಾಡೋಣ. ಇದು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಮತ್ತು ಗರಿಗರಿಯಾಗಿ ಬರುತ್ತೆ. ಇದರಲ್ಲಿ ನಾವು ಸಾಂಬಾರು ಮಾಡ್ತೀವಿ ಮತ್ತು ಉಪ್ಸಾರು ಮಾಡ್ತೀವಿ. ಈಗ ಇದನ್ನು ಉಪಯೋಗಿಸ್ಕೊಂಡು ಒಂದು ವಡೆ ಮಾಡೋಣ. ಮತ್ತು ಇದನ್ನು ಒಂದು 4 ಗಂಟೆಗಳ ಕಾಲ ಮೊದಲೇ ಇದನ್ನು ನೆನೆಸಬೇಕು. ಈಗ ನೋಡಿ, ನಾನು ಒಂದು ಬೌಲಲ್ಲಿ ತೊಗೊಂಡು ಅದನ್ನು ಈಗ ಆಲ್ರೆಡಿ ನಾನು ನೆನೆಸಿದ್ದೀನಿ. ಈಗ ಇದು ನೆನೆದಿದೆ. ಈಗ ಇದು 4 ಗಂಟೆಗಳ ಹಿಂದೆಯೇ ನೆನೆಸಿದ್ದೆ. ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದ್ರ ನೀರನ್ನ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನೀರನ್ನ ತೆಗೆದು ಈಗ ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಖಾರಕ್ಕೆ 1-2 ಹಸಿಮೆಣಸಿನಕಾಯಿನ ಆ್ಯಡ್ ಮಾಡೋಣ. ಮತ್ತು ಸ್ವಲ್ಪ ಶುಂಠಿನ ಸೇರಿಸೋಣ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಇದು ಅಲಸಂದೆ ಕಾಳು ಸ್ವಲ್ಪ ವಾಯು ಶೀತ ಆಗಿರೋದ್ರಿಂದ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಇದನ್ನು ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಬೇಕು. ಉಪ್ಪು ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ, ಏಕೆ ಎಣ್ಣೆಯಲ್ಲಿ ಕರಿಯೋದ್ರಿಂದ ಇದು ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕಿರಬೇಕು. ಈಗ ಇದನ್ನು ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ನೈಸಾಗಿ ಬೇಡ, ಸ್ವಲ್ಪ ತರ್ತರಿಯಾಗಿ ಇರಲಿ. ಗೊತ್ತಲ್ವ, ಮಾಮೂಲಿ ವಡೆಗೆ ಕಡಲೆಬೇಳೆನ ಯಾವ ರೀತಿ ತರ್ತರಿಯಾಗಿ ಮಾಡ್ಕೊಳ್ತೀರಾ ಅದೇ ರೀತಿ ಮಾಡ್ಕೊಳ್ಳಿ. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ವಿ. ಈಗ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕೋಣ. ಮತ್ತು ಸಣ್ಣಗೆ ಕಟ್ ಮಾಡಿರುವಂಥ ಕರಿಬೇವಿನ ಎಲೆಗಳನ್ನ ಹಾಕೋಣ. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಕೂಡ ತುಂಬ ಟೇಸ್ಟ್ ಇರುತ್ತೆ. ಆದರೆ ನಾನು ಕೇವಲ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿನ ಮಾತ್ರ ಹಾಕಿ ನಾನು ಇವತ್ತು ವಡೆ ಮಾಡ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೂ ಕೂಡ ಅದು ಟೇಸ್ಟು ಬಿಟ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ವೀಡಿಯೋಗಳನ್ನು ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪುಟ್ಟದೊಂದು ಲೈಕನ್ನು ನಮಗೆ ನೀಡಿದ್ರೆ ನಮಗೂ ಕೂಡ ಅದರಿಂದ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅದರಿಂದ ನೀವು ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಆದರೆ ನಮಗೂ ಕೂಡ ಅನುಕೂಲ. ಈಗ ನೋಡಿ, ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆನೂ ಕೂಡ ಕಾದಿದೆ. ಈಗ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಒಲೆ ಮೇಲೆ ಹಾಕೋಣ. ನಿಮಗೆ ಎಷ್ಟು ಸೈಜ್ ಬೇಕಷ್ಟು ನೋಡಿ ತೊಗೊಂಡು ವಡೆಯ ಆಕಾರಕ್ಕೆ ತಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಒಂದೇ ಕೈನಲ್ಲಿ ಹಾಕ್ಕೊಂಡ್ರು ನಡೆಯುತ್ತೆ, ಅಥವಾ ಒಂದು ಕೈಲಿ ಹಿಡ್ಕೊಂಡು ಇನ್ನೊಂದು ಕೈಲಿ ತಟ್ಟಿದ್ರೂ ಆಗುತ್ತೆ. ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಜೋಪಾನ. ಎಣ್ಣೆ ಮುಂದೆ ಇದ್ದಾಗ, ಒಲೆ ಮುಂದೆ ಇದ್ದಾಗ ಸ್ವಲ್ಪ ನಾವು ಎಷ್ಟು ಎಚ್ಚರಿಕೆ ತೊಗೊಂಡ್ರೂ ನಡೆಯುತ್ತೆ. ಸ್ವಲ್ಪ ಜೋಪಾನವಾಗಿ ಮಾಡೋಣ. ನೋಡಿ, ಈಗ ಇದು ಒಂದು ಕಡೆ ಸೈಡ್ಲಿ ಬೆಂದಿದೆ. ಈಗ ಇದನ್ನು ಯಾವುದು ಕಲರ್ ಬಂದು ಬೆಂದಿದೆ ಅದನ್ನು ಸ್ವಲ್ಪ ಇನ್ನೊಂದು ಕಡೆಗೆ ಮುಚ್ಚಾಕೋಣ. ಸ್ವಲ್ಪ ನಿಧಾನಕ್ಕೆ ಬೇಯಲಿ. ಇದು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಾಗಿರುತ್ತೆ. ನೋಡಿ, ಈಗ 2 ಕಡೆಯೂ ಕೂಡ ಇದು ಬೆಂದಿದೆ. ಇದು ಟ್ರೆಡಿಷನಲ್ಲು. ಹಿಂದೆ ಹೆಚ್ಚು ಈ ಥರ ಅಲಸಂದೆ ಕಾಳನ್ನೇ ಯೂಸ್ ಮಾಡಿ ಉಪಯೋಗಿಸ್ಕೊಂಡು ವಡೆಗಳನ್ನ ಮಾಡ್ತಾಯಿದ್ರು.
ಈಗ ನಾವೇನು 100 ಗ್ರಾಮು 200 ಗ್ರಾಮ್ ಹಾಕ್ಕೊಂಡು ಕೂತ್ಕೋತೀವಿ. ಹಿಂದೆ 1 ಸೇರು 2 ಸೇರು ಹಾಕಿ ಎಲ್ಲ 1 2 3 ಜನ ಕೂತ್ಕೊಂಡು ರುಬ್ಕೊಂಡು ಒಳ್ಕಲ್ನಲ್ಲಿ ಎಲ್ಲ ಮಾಡ್ಕೊತಾಯಿದ್ರು. ಇವತ್ತು ಮಾಡಿದ್ರೆ 2 ದಿನನಾದರೂ ಇಟ್ಕೊಂಡು ತಿಂತಾಯಿದ್ರು. ಹಾಗೆ ಚೆನ್ನಾಗಿರ್ತಾಯಿತ್ತು ಆವಾಗ. ಈಗ ಸ್ವಲ್ಪ ಸಣ್ಣದಾಗಿ ಹಾಕೋಣ. ಮಕ್ಕಳಿಗೆ ದೊಡ್ಡ ವಡೆ ಕೊಟ್ಟರೆ ಕೆಲವರು ತಿನ್ನೋದಿಲ್ಲ, ಸ್ವಲ್ಪ ತಿನ್ಬಿಟ್ಟು ಎಸ್ಬಿಡ್ತಾರೆ. ಅದರಿಂದ ಬೇಕು ಅಂದರೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಬೋದು. ಬೇಕಂದ್ರೆ ಒಂದು ತಿಂದಮೇಲೆ ಇನ್ನೊಂದು ಕೊಟ್ಟರು ನಡೆಯುತ್ತೆ. ಈಗೇನು ಎಣ್ಣೆ ಪದಾರ್ಥಗಳು ಯಾರೂ ಬೇಡ ಅನ್ನೋದಿಲ್ಲ. ಜನರಲ್ಲಾಗಿ ಎಲ್ಲರೂ ಟೀ ಕಾಫಿಗೆ ಊಟ ತಿಂಡಿಗೆ ನೆಂಚ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕೇಳ್ತಾಯಿರ್ತಾರೆ. ಈಗಿನ ಮಕ್ಕಳು ಕೂಡ ಊಟ ತಿಂಡಿ ಮಾಡಬೇಕಾದ್ರೆ ಫೋನ್ ಕೇಳ್ತಾರೆ, ಇಲ್ದಾರೆ ಏನಾದರೂ ನೆಂಚ್ಕೊಳ್ಳೋಕೆ ತಿಂಡಿ ಕೇಳ್ತಾರೆ. ನೋಡಿ, 2ನೇ ಸರ ಹಾಕಿರೋದು ಕೂಡ ಬೆಂದಿದೆ. ಟ್ರೆಡಿಷನಲ್ಲು ಅಲಸಂದೆ ಕಾಳಿನ ವಡೆ ರೆಡಿಯಾಗಿದೆ. ಇದನ್ನು ನೀವು ಮಾಡಿ ನೋಡಿ, ತಿನ್ನಿ. ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.